ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು, ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ, ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ. ಸಜ್ಜ ರೊಟ್ಟಿ ಉಚ್ಚಲ ಚಟ್ನಿ ಖಾನಾವಳಿ, ಜೋಳದ ರೊಟ್ಟಿ ಬಂಡಿ ಪಲ್ಯ ಖಾನಾವಳಿ, ಖಾರ ಚಟ್ನಿ ಶೇಂಗಾ ಹಿಂಡಿ ಖಾನಾವಳಿ, ಶೇಂಗಾ ಒಳಗೆ ಹಸುವಿನ ತುಪ್ಪ ಖಾನಾವಳಿ, ಮೊಳಕೆ ಕಾಳು ಗಟ್ಟಿ ಮೊಸರು ಖಾನಾವಳಿ, ಆರೋಗ್ಯ ಆಯುಷ್ಯ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಖಾನಾವಳಿ. ಅಡುಗೆ ಕೋಣೆಯ ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿ ಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು, ಲಿಂಗ, ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ ಯುಕ್ತ, ರುಚಿಯುಕ್ತ, ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ, ರಕ್ತವಾಗಿ, ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣಾರ್ಥಿ. ನಾನು ಸತ್ಯಶ್ರೀ. ಖಾನಾವಳಿ ಅಂದ್ರೇನೆ ಒಂದು ವಿಶೇಷ. ಉತ್ತರ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ
ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರಬೇಕು ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಕರ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ, ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನ ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಜಯದೇವಿ ಮೋಹನ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಜಯದೇವಿ ಅವರೇ. ಶರಣು ಶರಣಾರ್ಥಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿ. ನಮ್ಮ ಕಾರ್ಯಕ್ರಮದಲ್ಲಿ ಅಡುಗೆ ಮಾಡಕ್ ಬಂದಿದ್ದೀರಾ? ಯಾವ ಅಡುಗೆ ಮಾಡ್ತಾ ಇದ್ದೀರಾ ಇವತ್ತು? ನಾನು ಇವತ್ತು ಹಸಿಮೆಣಸಿನಕಾಯಿ ಪಲ್ಯ ಅನ್ನೋದು ಮಾಡ್ತಾ ಇದ್ದೀನಿ. ಹಸಿ ಮೆಣಸಿನಕಾಯಿ ಪಲ್ಯ ಅಂತನಾ? ಓಕೆ. ಯಾವ ಪ್ರದೇಶದ ಅಡುಗೆ ಇದು? ಇದು ನಮ್ಮ ನಾರ್ತ್ ಕರ್ನಾಟಕದಲ್ಲೂ ಮಾಡ್ತಾರೆ, ಸೌತ್ ಕರ್ನಾಟಕದಲ್ಲೂ ಮಾಡ್ತಾರೆ. ಎರಡು ಕಡೆ ಇದು ಮಾಡೋ. ಓಕೆ. ಎಲ್ಲಾ ಕಡೆನೂ ಎಲ್ಲಾ ಕನ್ನಡದವರು ಯೂಶಲಿ ಮಾಡುವಂತ ಒಂದು ಅಡುಗೆ. ಓಕೆ, ಸರಿ ಸರಿ. ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ? ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂತಂದ್ರೆ ಈ ಹಸಿಮೆಣಸಿನಕಾಯಿ, ಆಮೇಲೆ ಇದು ನೆನೆಸಿರೋ ಅಂತ ತೊಗರಿಬೇಳೆ, ಹುಣಸೆ ಹಣ್ಣು, ಮತ್ತೆ ಅದು ಕರ್ಬೇವಿನ ಸೊಪ್ಪು, ಉಪ್ಪು, ಬೆಲ್ಲ, ಆಮೇಲೆ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, ಆಮೇಲೆ ಕಡಲೆಕಾಯಿ, ಆಮೇಲೆ ಇದು ಅರಿಶಿನ. ಓಕೆ. ಇದಿವಾಗ ತೊಗರಿ ಬೇಳೆನ ನೆನ್ಸ್ಕೊಂಡು ಬಂದಿದ್ದೀರಾ? ನೆನ್ಸ್ಲೇಬೇಕಾಗುತ್ತೆ. ಮಾಡೋಕ್ಕಿಂತ ಮುಂಚೆ ಎಷ್ಟೊತ್ತು ನೆನ್ಸ್ಬೇಕು? ಒಂದು ಹಾಫ್ ಅನ್ ಅವರ್ ಆದ್ರೆ ಹಾಫ್ ಅನ್ ಅವರ್. ಇವತ್ತು ಪಲ್ಯ ಮಾಡ್ಬೇಕು ಅಂದ್ರೆ ಒಂದು ಅರ್ಧ ಗಂಟೆ ಫಸ್ಟ್ ಇದೊಂದು ನೆನ್ಸ್ಕೊಂಡ್ಬಿಟ್ರೆ ಮತ್ತೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳುವಂಥದ್ದು. ಓಕೆ ಓಕೆ, ಶುರು ಮಾಡೋಣ ಅಲ್ಲ? ಏನ್ ಬೇಕು ನಿಮ್ಗೆ? ಇದು ನನಗೆ ಇದು ಬಾಣಲಿ ಬೇಕಾಗಿದೆ. ಕಡಲೆ ತಗೊಳ್ಳೋಣ ಅಲ್ಲ? ಒಲೆ ಹಚ್ಕೊಂಡ್ಬಿಡ್ತೀರಾ? ಒಲೆ ಹಚ್ಕೊಂಡು ಬಾಣಲಿ. ಓಕೆ. ಇವಾಗ ಎಣ್ಣೆ ಬೇಕಾಗುತ್ತಾ? ಇಲ್ಲ, ಫಸ್ಟ್ ನಾನು ಅದು ಗ್ರೌಂಡ್ ನಟ್ನ ಕಡಲೆಕಾಯಿ ಬೀಜನ ಹುರ್ಕೊಳ್ತೀನಿ. ಇದು ಹುರಿದ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡಬೇಕಾಗುತ್ತೆ. ಇದು ಗ್ರೈಂಡ್ ಹೇಗೆ ಮಾಡಬೇಕು ಅಂದ್ರೆ ತುಂಬಾ ನುಣ್ಣಗಾಗಬಾರ್ದು. ಇದು ಬಾಯಿಗೆ ಸಿಗೋ ಒಂಥರ ತರಿ ತರಿ ಬಾಯಿಗೆ ಸಿಗ್ಬೇಕು. ಹೌದು. ಸರಿ ಸರಿ. ಮತ್ತೆ ಎಲ್ಲಿದ್ದೀರಾ? ಎಲ್ಲಿಂದ? ಬೆಂಗಳೂರಲ್ಲೇ ಇರೋದಲ್ವಾ ನೀವು? ನಾವು ಬೆಂಗಳೂರಲ್ಲೇ ವಿದ್ಯಾರಣ್ಯಪುರದಲ್ಲೇ ಇದ್ದೀವಿ. ಹೌದಾ? ಓಕೆ ಓಕೆ. ಮತ್ತೆ ಏನ್ ಮಾಡ್ತಾ ಇದ್ದೀರಮ್ಮ ನೀವು? ನಾನು ಮೊದಲೇ ಜಾಬ್ ಮಾಡ್ತಾ ಇದ್ದೆ. ಈಗ ಒಂದು 6 months ಇಂದ ಇವಾಗ ಅದು ರಿಸೈನ್ ಮಾಡಿ ಮನೇಲಿ ಇದ್ದೀನಿ. ಹೌದಾ? ಅದು ಸಂಘಗಳೆಲ್ಲ ಇದಾವೆ ನಮ್ದು. ಆ ಸಂಘಕ್ಕೆ ಈ ಸಂಘಕ್ಕೆ ಓಡಾಡೋದ್ರಲ್ಲೇ ನನಗೆ ಟೈಮ್. ಹಾಗಾಗಿ ಕೆಲಸ ಬಿಟ್ಬಿಟ್ರಾ? ಯಾವ ಕೆಲಸದಲ್ಲಿ ಇದ್ರಿ? ನಾನು ಫೈನಾನ್ಸ್ ಮ್ಯಾನೇಜರ್ ಆಗಿದ್ದೆ ಬಿಲ್ಡರ್ಸ್ ಕಂಪನಿನಲ್ಲಿ. ಓಕೆ. ಈಗ ಯಾವ ಸಂಘದಲ್ಲಿ ಇದ್ದೀರಾ ನೀವು? ಯಾವ ಸಂಘ? ಇವಾಗ ನಮ್ದು ಸ್ನೇಹ ಅಂತ ಒಂದು ಸಂಘ ಮಾಡ್ಕೊಂಡಿದೀವಿ. ಅದು ತುಂಬಾ ಬ್ರಾಂಚಸ್ ಇದೆ. ಆಲ್ ಓವರ್ ಕರ್ನಾಟಕದಲ್ಲೇ ಬ್ರಾಂಚಸ್ ವೈಸ್ ಎಲ್ಲ ಇದಾವೆ. ನಾವು ಮಲ್ಲೇಶ್ವರಂ ಬ್ರಾಂಚಸ್ ನಲ್ಲಿ ಕೆಲಸ ಮಾಡ್ತಾ ಇದೀವಿ. ಅಲ್ಲಿ ಸಂಘ ಕಟ್ಟಿರೋದು. ಅಲ್ಲಿ ನಾವುಗಳೆಲ್ಲ ಸದಸ್ಯರಾಗಿ ಅಲ್ಲಿ. ಅದಾದ ನಂತರ ಮತ್ತೆ ಒಂದು ಅಕ್ಕನ ಬೆಳಗ ಅಂತದೆ ದೇವಸ್ಥಾನದಲ್ಲಿ. ಓಕೆ. ಅದು ಒಂದಿದೆ. ಆಮೇಲೆ ಅದ್ರ ಜೊತೆಗೆ ಇಲ್ಲೇ ನಾವೇ ಒಂದು ಮತ್ತಿಕೆರೆನಲ್ಲಿ ಒಂದು ಶಿವಾನುಭವ ಅಂತ ಮಾಡ್ತೀವಿ. ಶಿವಾನುಭವ ಅಂತಂದ್ರೆ ಎವ್ರಿ ಮಂತ್ ಅಲ್ಲಿ ಫಸ್ಟ್ ಮಂಡೇನ ನಾವು ಬಸವಣ್ಣ ಅವ್ರದ್ದು ವಚನಗಳು ಹೇಳೋದು, ಹಾಡುಗಳು ಹೇಳೋದು. ಅದನ್ನು ಆ ತರ ವಚನಗಳನ್ನ ಬಸವ ಪ್ರಚಾರ ಇದರಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ ಸಂಘದ ಮುಖಾಂತರ. ಆಗಿದೆಯಾ ಅದು? ಇದಾಯ್ತು. ಓಕೆ. ಇವಾಗ ಇದನ್ನ ಆಫ್ ಮಾಡಿದ್ದೀರಾ? ಆಫ್ ಮಾಡಿದ್ದೀನಿ. ಇಲ್ಲೇ ಇಟ್ಕೊಂಡು ಹಾಕ್ಬಿಡಿ ಅಮ್ಮ, ಈ ಕಡೆಯಿಂದ. ಹಾಕ್ಬಿಡಿ. ಹಾಕುವ ಒಂದು ನಿಮಿಷದಲ್ಲೇ ಆಗ್ಬಿಡುತ್ತೆ. ಇದು ಬೇಗ, 1 ಸೆಕೆಂಡ್ ಅಷ್ಟೇ. ತುಂಬಾ ಜೋರಾಗೂ ಮಾಡೋಕ್ಕಿಲ್ವಲ್ಲ. ಓಕೆ, ಇಟ್ಬಿಡಿ. ಸ್ವಲ್ಪ ತಣ್ಣಗೆ ಆಗ್ಲಿ ಅಲ್ವಾ? ಆಮೇಲೆ ಮಾಡೋಣ. ಇಲ್ಲಿ ಇಟ್ಟಿರ್ತೀನಿ. ಇನ್ನೇನು ಮಾಡ್ಕೊಳ್ಳೋಣ? ಇವಾಗ ಹಸಿಮೆಣಸಿನಕಾಯಿನ ಹೆಚ್ಕೊಳ್ಬೇಕಾಗುತ್ತೆ. ಇದನ್ನ ಇಲ್ಲೇ ಇಟ್ಟಿರ್ತೀನಿ ಇದ್ರ ಮೇಲೆ. ಸರಿ ಸರಿ. ಚಾಕು ರೆಡಿ ಇದೆ. ಆಮೇಲೆ ಹಸಿಮೆಣಸಿನಕಾಯಿ. ಓಕೆ. ಇವಾಗ ನೀವು ಹಸಿಮೆಣಸಿನಕಾಯಿ
ಪಲ್ಯ ಅಂತ ಹೇಳಿದ್ರಲ್ವಾ ಇದು? ಹೌದು. ಸೊ ಇದಿವಾಗ ನಾವು ಇಲ್ಲಿ ಬೆಂಗಳೂರು ಕಡೆ ಅಥವಾ ಎಲ್ಲ ಕಡೆ, ಬೆಂಗಳೂರಲ್ಲ ಎಲ್ಲ ಉತ್ತರ ಕರ್ನಾಟಕದಲ್ಲೂ ಬಜ್ಜಿ ಮೆಣಸಿನ್ಕಾಯಿ ಅಂತ ಹೇಳ್ತೀವಲ್ವಾ? ಹೌದು ಹೌದು. ನೀವೇನ್ ಹೇಳ್ತೀರಾ ಇದಕ್ಕೆ? ಇದು ಬಜ್ಜಿ ಮೆಣಸಿನ್ಕಾಯಿನೇ ಅಂತೀವಿ. ಇದ್ರ ಜೊತೆಗೆ ನಾನು ಈ ನಾರ್ಮಲ್ ಹಸಿಮೆಣಸಿನ್ಕಾಯಿನೂ ಸೇರಿಸ್ತೀನಿ. ಇದು ತುಂಬಾ ಖಾರ ಇರೋದಿಲ್ಲ ಇದು. ಅದಕ್ಕೋಸ್ಕರ ಖಾರಕ್ಕೋಸ್ಕರ ಆಮೇಲೆ ಟೇಸ್ಟ್ಗೋಸ್ಕರ ನಾನು ಈ ಹಸಿಮೆಣಸಿನ್ಕಾಯಿನೂ ಯೂಸ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಇದು ಒಂದು 3-4 ತಗೊಂಡ್ರೆ ಖಾರ ಮೆಣಸಿನ್ಕಾಯಿ 3-4 ತಗೊಳ್ತೀನಿ. ಓಕೆ. ಅವರವರ ಖಾರಕ್ಕೆ ಬೇಕು ಅಂದ್ರೆ ಬೇಕಾದ್ರೆ ಜಾಸ್ತಿ ಹಾಕೋಬಹುದು. ಓಕೆ ಓಕೆ. ಇದು ಯಾವಾಗ್ಲೂ ನಾವು ಈ ಬಜ್ಜಿ ಮಾಡೋದ್ ಮಾತ್ರ ಕೇಳಿದ್ವಿ, ನಾವು ಎಲ್ರಿಗೂ ಗೊತ್ತಿರುತ್ತೆ. ಮೆಣಸಿನ್ಕಾಯಿ ಬಜ್ಜಿ ಅಂದ್ರೆ ತುಂಬಾ ಫೇಮಸ್ ಅಲ್ವಾ? ಹೌದೌದು. ಓಕೆ. ಆದ್ರೆ ಇವತ್ತು ಇದರಿಂದ ಪಲ್ಯ ಮಾಡ್ತಾ ಇದ್ದೀರಾ ನೀವು? ಹೌದು. ಓಕೆ ಓಕೆ. ಇದು ಚೊಟ್ಟು ತೆಗೆದ್ಬಿಟ್ಟು ಇಟ್ಬಿಡ್ಲಾ? ಓಕೆ. ಹೀಗೆ ಸಣ್ಣಗೆ ಸ್ವಲ್ಪ ಸಣ್ಣಗೆ ಹೆಚ್ಕೊಳ್ಬೇಕಾಗುತ್ತೆ. ಓಕೆ. ಸಣ್ಣಗೆ ಹಚ್ಕೊಂಡು ಮತ್ತೆ ಹಸಿಮೆಣಸನ್ನ ಸಣ್ಣಗೆ ಹಚ್ಕೋಬೇಕಾ? ಅದು ಕೂಡ ಮಿಕ್ಸ್ ಮಾಡ್ಬಿಡ್ತೀನಿ ಅದ್ರ ಜೊತೆ. ಓಕೆ. ಆಗ ಖಾರ ಆಗೋದಿಲ್ವಾ? ಇಲ್ಲ, ಖಾರ ಏನಾಗಿಲ್ಲ. ನೀವು ತಿಂದು ಟೇಸ್ಟ್ ನೋಡಿ ಹೇಳ್ತೀರಾ. ನೋಡಿ, ನೀವು ಮೊದ್ಲೇ ಖಾರ ಹಬ್ಬ ಅಂತೀರಾ, ಇದು ತಿಂದು ನೋಡಿದಾಗ ಎಷ್ಟು ಚೆನ್ನಾಗಿದೆ ಅಂತೀರಾ, ಖಾರನೇ ಇಲ್ಲ. ಅಲ್ಲ, ಕೆಲವೊಂದಕ್ಕೆ ಖಾರ ಇದ್ರೇನೆ ಚೆನ್ನಾಗಿರುತ್ತೆ ಬಿಡಿ. ಖಾರವಾಗಿ ನಾವ್ ಅದು ಯಾವ್ದು ರೊಟ್ಟಿ ಚಪಾತಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತಲ್ವಾ? ಓಕೆ. ಇದನ್ನ ಬೇಗ ಕಟ್ ಮಾಡ್ಕೊಂಡು, ಮತ್ತೆ ಇದೆಲ್ಲ ಆಲ್ರೆಡಿ ಕಟ್ ಮಾಡಿದೀರಾ ಅಲ್ವಾ? ಎಲ್ಲ ಕಟ್ ಮಾಡಿ ಒಂದ್ಸತಿ ಹಸಿಮೆಣಸು ಕಟ್ ಮಾಡಿದ್ರೆ ಇದೆಲ್ಲ ಹಾಕಿದ್ರೆ ಪಲ್ಯ ರೆಡಿ ಆಗ್ಬಿಡುತ್ತೆ. ಎಷ್ಟೊತ್ತಾಗತ್ತಮ್ಮ ಇದು? ಇದೆಲ್ಲ ಒಂದು 20 ಮಿನಿಟ್ಸ್ ಅಲ್ಲೆಲ್ಲ ಆಗೋದು. 20 ಮಿನಿಟ್ಸ್ ಅಲ್ಲಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರಂತೂ ಒಂದು 15 ಮಿನಿಟ್ಸು ಬೇಡ. ಓಕೆ. ಬೇಗನೆ ಹೌದೌದು. ಈಗ ಬೆಳಿಗ್ಗೆ ನಾವೇನಾದ್ರೂ ಚಪಾತಿ ಆಮೇಲೆ ದೋಸೆ ಏನಾದ್ರು ಮಾಡಿ, ದೋಸೆಗೆಲ್ಲ ಆಗುತ್ತಾ ಇದು? ದೋಸೆಗಾಗತ್ತೆ, ಚಪಾತಿಗಾಗತ್ತೆ, ಇಡ್ಲಿಗಾಗತ್ತೆ, ದೋಸೆಗೆ ಯಾವುದಕ್ಕಾದ್ರೂ ಓಕೆ ಓಕೆ. ಅನ್ನದ ಜೊತೆಗೂ ನಂಚ್ಕೊಂಡು ತಿನ್ಬೋದು. ಇದು ಬೇಕಾದ್ರೆ ಒಂಥರ ಅನ್ನಕ್ಕೆ ಕನ್ಸ್ಕೊಂಡು ತಿಂದ್ರೂ ಅದು ಇನ್ನೊಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ನಿಮಗೆ. ಓಕೆ ಓಕೆ. ಇದು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಮತ್ತೆಲ್ಲ ಒಗ್ಗರಣೆ ಮಾಡ್ಕೊಂಡು ಪಲ್ಯ ಮಾಡೋದಂತಲ್ವಾ? ಸ್ವಲ್ಪ ಟೈಮ್ ಬೇಕಲ್ವಾ ಇದಕ್ಕೆ? ಕಟ್ ಮಾಡ್ಕೊಳ್ತಾ ಇರಿ ವೀಕ್ಷಕರೇ. ಮೆಣಸಿನ್ಕಾಯಿ ಪಲ್ಯ ರೆಡಿ ಆಗ್ತಾ ಇದೆ. ಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ತಾ ಇದೀವಿ. ಅದಕ್ಕೆ ಸ್ವಲ್ಪ ಸಮಯ ಬೇಕು. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅಮ್ಮ, ಈಗ ಹಸಿಮೆಣಸು ರೆಡಿ ಮಾಡಿ ಇಟ್ಬಿಟ್ಟಿದ್ದೀರಾ ಕಟ್ ಮಾಡಿ. ಇನ್ನೇನ್ ಮಾಡೋಣ? ಇವಾಗ ಹುರಿದಿದ್ದೀವಲ್ಲ ಅದಕ್ಕೆ ಶೇಂಗಾ ಬೀಜ, ಅದನ್ನ ಸ್ವಲ್ಪ ಗ್ರೈಂಡ್ ಮಾಡಿ ತರ್ತರಿಯಾಗಿ ಮಾಡಿ. ಓಕೆ ಓಕೆ. ಆಲ್ರೆಡಿ ತಣ್ಣಗಾಗಿದೆ, ನೀವು ಸ್ವಲ್ಪ ತಣ್ಣಗಾಗಿಲ್ಲ. ಸಣ್ಣದಾದ್ರೆ ಒಂದೆರಡು. ಓಕೆ ಓಕೆ. ಶಿವಾನುಭವದ ಬಗ್ಗೆ ಮಾತಾಡ್ತಾ ಇದ್ವಿ. ಹೇಳಿ. ಅದೇ ಹೇಳಿದ್ನಲ್ಲ, ಪ್ರತಿ ತಿಂಗಳಲ್ಲಿ ಮೊದಲನೇ ಸೋಮವಾರ ನಾವು ಸಾಯಂಕಾಲದ ಹೊತ್ತು ಹೋಗಿ ಎಲ್ಲರೂ ಸೇರ್ಕೊಂಡು ಅಲ್ಲಿ ಬಸವಣ್ಣ ಅವ್ರದ್ದು ವಚನಗಳು ಹೇಳೋದು, ಹಾಡುಗಳು ಹೇಳೋದು, ಭಜನೆ ಮಾಡೋದು. ಅದಾದ್ಮೇಲೆ ಎಲ್ಲ ಆದ್ಮೇಲೆ ಅವ್ರದ್ದು ಒಂದು ಬಸವಣ್ಣ ಅವ್ರದ್ದು ವಚನಗಳದ್ದು ಒಂದು ಬುಕ್ ಇದೆ. ಆ ಬುಕ್ನಲ್ಲಿ ಯಾವ್ದು ಪ್ರತಿ ಮಂತ್ ಒಂದೊಂದು ನಾವು ಅದ್ರದ್ದು ಅರ್ಥ ಹೇಳ್ಕೊಂಡು ಎಲ್ರಿಗೂ ಅಲ್ಲಿ ಬಂದಿರೋರ್ಗೆಲ್ಲ ತಿಳಿಸೋದು. ಹೌದಾ? ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಕೆಲವರು ಏನಾಗಿದೆ ಸತ್ಯ ಅವ್ರಿಗೆ ಗೊತ್ತಾ, ಬಸವಣ್ಣ ಅವರು ಅಂತಂದ್ರೆ ನಂದಿನ ತೋರಿಸ್ತಾರೆ, ಆ ತರ ಆಗೋಗ್ಬಿಟ್ಟು. ಇನ್ನು ಕೆಲವ್ರಿಗೆ ಆ ಜ್ಞಾನದಲ್ಲಿ ಎಷ್ಟೋ ಜನಕ್ಕೆ ಅಲ್ಲ, ನಿಮ್ಮಂತವ್ರು ಈ ತರ ಸಂಘ ಸಂಸ್ಥೆಗಳ ಮುಖಾಂತರ ಮಾಹಿತಿ ಅಂದ್ರೆ ನಾನು ಹೇಳಿದ ಪ್ರಚಾರ ಮಾಡ್ಬೇಕು, ಇನ್ನೂ ಆಗ್ಬೇಕು. ಈ ಬಸವ ಚಾನೆಲ್ ಬಂದಿರೋದ್ರಿಂದ ತುಂಬಾ ಜನಕ್ಕೆ ಇದು ಅರ್ಥ ಆಗ್ತಾ ಏನಿದೆ ಅಂತ ಗೊತ್ತಾಗ್ತಾ ಇದೆ. ಇದೆಲ್ಲರಿಗೂ ಕನಸಿಂದ ಇದು ಆಕ್ಚುಲಿ ಬಸವ ಚಾನೆಲ್ ಅನ್ನೋದು, ಟಿವಿ ಅನ್ನೋದು ಎಲ್ಲ ಬಸವ ಈ ವಾಹಿನಿಯಿಂದ ಎಲ್ಲರಿಗೂ ಒಂದು ತಲುಪುವ ಹಾಗೆ ಆಗಿದೆ ಜನಸಾಮಾನ್ಯರಿಗೂ. ನಮ್ಮ ಈ ಕೃಷ್ಣಪ್ಪ ಅಣ್ಣ ಅವರಿಗೆ ಆಮೇಲೆ ಯಶೋದಮ್ಮ ಅವರಿಗೆ ನಾವೆಷ್ಟು ಋಣಿಗಳಾದ್ರೂ ಸಾಕಾಗ. ಓಕೆ. ಇನ್ನೇನು ಹಾಕ್ತೀರಾ? ಅದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ತರ ಗೋಲ್ಡನ್ ಬ್ರೌನ್ ಆಗ್ಬೇಕಿದು. ಗೋಲ್ಡನ್ ಬ್ರೌನ್ ಆದ್ಮೇಲೆ ಇವಾಗ ನನಗೆ ಇದು ಕೊಡಿ, ಹುರಿದಿದ್ದೀರಲ್ಲ ಕಡಲೆ ಬೀಜ. ಓಕೆ. ಉತ್ತರ ಕರ್ನಾಟಕ ಶೈಲಿ ಅಂದ್ರೆ ಕಡಲೆ ಬೀಜ ಒಂದು ಹಾಕಿ ಹಾಕ್ತಾರಲ್ವಾ ಎಲ್ಲ? ಹೌದೌದು. ಈ ಕಡೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡ್ತಾರೆ. ಹೌದು. ಸೌತ್ ಕರ್ನಾಟಕದಲ್ಲಿ ತೆಂಗಿನಕಾಯಿ ಹೇಗೆ ಯೂಸ್ ಮಾಡ್ತಾರೋ ಆ ಕಡೆ ಶೇಂಗಾ ಬೀಜ ತುಂಬಾ ಪ್ರೋಟೀನ್ಸ್ ಇರುತ್ತೆ, ಒಳ್ಳೇದು ಆರೋಗ್ಯಕ್ಕೆ. ತುಂಬಾ ಪ್ರೋಟೀನ್, ದೇಹಕ್ಕೆ ತುಂಬಾ ಒಳ್ಳೇದು. ಈವನ್ ಈರುಳ್ಳಿ ಆಗ್ಲಿ ಬೆಳ್ಳುಳ್ಳಿ ಆಗ್ಲಿ ಇದು ಕೂಡ ಒಂದು ಔಷಧಿ ಮೌಲ್ಯ. ಬೆಳ್ಳುಳ್ಳಿ ಎಷ್ಟೋ
ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಬೆಳ್ಳುಳ್ಳಿ ದಿನ ಸೇವನೆ ಮಾಡಿ ಅಂತಾರೆ. ಈರುಳ್ಳಿ ಬಿಪಿಗೆ, ಬೆಳ್ಳುಳ್ಳಿನೂ ಬಿಪಿಗೆ. ಹೌದು. ಇವೆಲ್ಲ ಒಳ್ಳೆ ಔಷಧಿಯ ಮೌಲ್ಯಗಳನ್ನು ಹೊಂದ್ಕೊಂಡಿರೋ ಅಂಥದ್ದೇ ಪದಾರ್ಥಗಳು ನಮ್ಮ ದೇಹಕ್ಕೆ ಬೇಕಾಗಿರೋದು. ಇನ್ನೊಂದು ಸ್ವಲ್ಪ ಇದೆ. ಹೌದು ಅಮ್ಮ, ನೀವು ವಚನಗಳನ್ನೆಲ್ಲ ಹೇಳ್ತೀನಿ ಅಂತ ಹೇಳಿದ್ರಿ. ಹಾಗೆ ನಮ್ಮ ವೀಕ್ಷಕರಿಗೋಸ್ಕರ ನಮಗೋಸ್ಕರ ಒಂದು ವಚನವನ್ನು ಹೇಳಿ ಅಮ್ಮ. ನಾವು ವಚನ ಒಂದು ಹೇಳ್ತೀನಿ. ಆ್ಯಕ್ಚುಲಿ ಇದು ಇವಾಗ ನಾವು ಮಾಡ್ತಾ ಇರೋದು ಲೌಕಿಕದ ಆಹಾರ. ಲೌಕಿಕ ಅಂದರೆ ನಾವು ಸಾಮಾನ್ಯ ಜನರುಗಳು ಊಟ ಮಾಡ್ತಾ ಇರೋದು ಇದು. ಆದರೆ ನಮ್ಮ ಅಲ್ಲಮ ಪ್ರಭುಗಳು ಹೇಳಿದ್ದಾರೆ ಏನಂತಂದರೆ ಆಧ್ಯಾತ್ಮಿಕದ ಓಗರ ಅಂದರೆ ಊಟ, ಅದು ಆಹಾರ ಪದಾರ್ಥ, ಅದು ಲಿಂಗದೋಗರ ಅಂತ ಹೇಳಿದ್ದಾರೆ. ಅದರಲ್ಲಿ ಏನು ಅಂತಂತಂದರೆ ಇದು ನಿಶ್ಚಲವೆಂಬ ಭಾಜನದಲ್ಲಿ ನಿಜ ವಸ್ತುವೆಂಬ ಅಕ್ಕಿಯ ತುಂಬಿ ಪರಮಾನಂದವೆಂಬ ಜಲವನೆರೆದು ಸ್ವಯಂ ಪ್ರಕಾಶವೆಂಬ ಅಗ್ನಿಯಿಂದ ಪಾಕವು ಲಿಂಗದೋಗರವಾಗಿ ಅದು ಮಹಾಘನದಲ್ಲಿ ನಿಂದು ಘನ ತೃಪ್ತಿಯ ನೀಯುತ್ತಿದ್ದುದು ಕಾಣಿರೆ. ಅದ ಕಣ್ಣಿಲ್ಲದೆ ಕಂಡು, ಕೈಯಿಲ್ಲದೆ ಕೊಂಡು, ಬಾಯಿಲ್ಲದೆ ಉಂಡ ಆ ತೃಪ್ತಿಯು ಅರಿವಿಲ್ಲದೆ ಅರಿವಿನಿಂದರಿದು ಪರಮ ಸುಖಿಯಾದೆ ನಾನು ಗುಹೇಶ್ವರ ಅಂತ ಗುಹೇಶ್ವರ ಅವರು ವಲ್ಲಮ ಪ್ರಭುಗಳು ಹೇಳಿದ್ದಾರೆ. ಅದು ಹೇಗೆ ಅಂತಂದರೆ ಮನಸ್ಸಿನಲ್ಲಿ ಏನು ಹೊಯ್ದಾಟ ಇರಬಾರ್ದು. ಅಂತಹ ಸ್ಥಿತಿನಲ್ಲಿ, ಅಂಥ ನಿಶ್ಚಲವೆಂಬ ಮನಸ್ಸಿನಲ್ಲಿ ನಾವು ಯಾವುದೇ ಸುಖ ದುಃಖಗಳ ಲೇಪನ ಇಲ್ಲದೆ ಇರೋಂಥ ಪರಮ ಸುಖಿ ಅನ್ನುವಂಥ ಅಕ್ಕಿನ ಹಾಕಿಬಿಟ್ಟು ನಿರಂತರವಾದ ಪರಮಾನಂದ ಅಂತ ಆ ಆನಂದವೆಂಬ ತಿಳಿಗಂಗೆಯ ಜಲ, ಆ ಜಲದಲ್ಲಿ ನಾವು ಪಾಕ ಸಿದ್ಧಪಡಿಸ್ಬೇಕು. ಆ ಪಾಕನ ಸಿದ್ಧಪಡಿಸ್ಬೇಕು ಅಂತಂದರೆ ನಮ್ಗೆ ಅಗ್ನಿ ಬೇಕು. ಆ ಅಗ್ನಿ ಯಾವ ಅಗ್ನಿ ಅಂತಂತಂದರೆ ನಮ್ಮ ಅಂತರಂಗದ ಆತ್ಮದ ಅರಿವಿನ ಮಂಥನದಿಂದ ಅಲ್ಲಿ ಹೊಮ್ಮುವಂಥ ಆ ಸ್ವಯಂ ಪ್ರಕಾಶ ಇದೆಯಲ್ಲ, ಆ ಸ್ವಯಂ ಪ್ರಕಾಶ ಅಂದರೆ ಸೆಲ್ಫ್ ಅವೇರ್ನೆಸ್. ಆ ಅವೇರ್ನೆಸ್ಸಿಂದ ನಾವು ಪಾಕ ಸಿದ್ಧಪಡಿಸ್ಕೋಬೇಕು. ಅಂದ್ರೆ ಅಂತರಂಗ ಶುದ್ಧಿ ಇದ್ದರೆ ಮಾತ್ರ ಬಹಿರಂಗ ಶುದ್ಧಿ ಅಂತ ಹೇಳಿದಾಗೆ ಆಹಾರ ಜೊತೆ ಒಂದು ಹೇಗೆ ಸಂಬಂಧ. ಹೌದು. ಅಲ್ಲಿ ನೆನೆಸಿರುವಂಥ ತೊಗರಿ ಬೇಳೆ ಅದನ್ನು ಕೊಡಿ. ಇದನ್ನು ಹಾಕಿ ಇನ್ನೊಂದು ಸ್ವಲ್ಪ ಹುರಿಬೇಕಾಗುತ್ತೆ. ಹೌದು, ಸ್ವಲ್ಪ ಹುರಿಬೇಕು. ವೀಕ್ಷಕರೇ, ಹಸಿಮೆಣಸಿನಕಾಯಿ ಪಲ್ಯ ರೆಡಿ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ಸಮಯ ಬೇಕು. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸ್ವಾಗತ. ಓಕೆ, ಈಗ ನೆನೆಸಿದ್ದು ಇದನ್ನ ಹಾಕಿದ್ರಲ್ಲ, ಒಲೆ ಆನ್ ಮಾಡ್ಕೊಳ್ತೀರಾ? ತೊಗರಿಬೇಳೆ ಹಾಕೊಂಡಿದ್ದೀರಾ? ತೊಗರಿಬೇಳೆ ಹಾಕೊಂಡಿದ್ದೀರಾ. ಅದನ್ನ ಸ್ವಲ್ಪ ನೆನೆಸಿದ್ದೀರಾ? ಸ್ವಲ್ಪ ಜಾಸ್ತಿ ಬೇಕಾ ಅಥವಾ ಬೇಗ? ಅದೇ ಅದಕ್ಕೋಸ್ಕರ ನೆನೆಸೋದು ಸ್ವಲ್ಪ ಬೇಗನೆ ಆಗುತ್ತೆ, ತುಂಬಾ ಹೊತ್ತೇನು ಬೇಕಾಗಿಲ್ಲ. ಇದು ಅಡುಗೆ ಮಾಡ್ತಾನೆ ನಾವು ಮಾತಾಡೋಣ. ಅದೇ ಅದನ್ನ ಒಬ್ಬ ಸಾಧಕ ಹೇಳ್ತಾ ಇದ್ದೆ ನಾನು. ಸಾಧಕ ಒಂದು ಸಾಧನೆ ಮಾಡಬೇಕು ಅಂತಂದರೆ ಒಂದು ಗುರಿ ಇಟ್ಕೊಳ್ಬೇಕಾಗತ್ತೆ. ಆ ಗುರಿ ಇಲ್ಲದೆ ಇದ್ರೆ ಅವನೇನು ಸಾಧಿಸೋಕ್ಕಾಗಲ್ಲ. ಹಾಗೇನೆ ನಾವು ಈ ಆಧ್ಯಾತ್ಮದ ಲಿಂಗದ ಓಗರ ಮಾಡಬೇಕು ಅಂದರೆ ನಮ್ಮ ನಿಶ್ಚಲನ ಮನಸ್ಸಿರಬೇಕು. ಅದಿದ್ರೇ ನಮ್ಮ ದಿವ್ಯಾನುಭವದ ಪಾಕ ಸಿದ್ಧ ಆಗೋದು. ಅದಾದರೆ ಇದನ್ನ ಈ ಮಾಡಿದ ಪಾಕ ಉಣ್ಣೋರು ಯಾರು, ಹೇಗೆ ಉಣ್ಣಬೇಕು ಅದನ್ನು ಹೇಳಿದ್ದಾರೆ ಅಲ್ಲಮ ಪ್ರಭುಗಳು. ಉಣ್ಣೋರು ಯಾರು ಅಂತಂದರೆ ಅದನ್ನು ಉಣ್ಬೇಕಾಗಿರೋನೇ ಜೀವನ್ಮುಕ್ತ. ಜೀವನ್ಮುಕ್ತ ಅಂದರೆ ಯಾರು? ಜೀವನ್ಮುಕ್ತ ಅಂತಂದರೆ ತಮ್ಮ ಅಂಗಗುಣಗಳೆಲ್ಲ ಕಳೆದು ಲಿಂಗ ಗುಣಗಳನ್ನ ಅಳವಡಿಸ್ಕೊಂಡಿರೋರು. ಅಂದರೆ ಹಾಕೊಳ್ಳೋಣ, ಮತ್ತೆ ಇವಾಗ ಇದನ್ನ ಹಾಕ್ತೀನಿ. ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಯಾಕಂದ್ರೆ ನಾವು ಬೇಗ ಬೇಗ ಅಡುಗೆ ಮಾಡಿ ರುಚಿ ನೋಡ್ಬೇಕಲ್ಲ, ನೀವು ಮಾತಾಡೋಣ ಹಾಗೆ ಅಡುಗೆನೂ ಮಾಡ್ತಾ ಇರೋಣ. ಯಾಕಂದ್ರೆ ಎಲ್ಲರೂ ಸುಮಾರು ನೀವು ಸಾಮಗ್ರಿಗಳು ಹಾಕ್ತಾ ಇದ್ದೀರಾ, ಎಲ್ಲರೂ ಚೆನ್ನಾಗಿ ಬೇಯಬೇಕಲ್ವಾ? ಹೌದು, ಕರೆಕ್ಟ್. ಇನ್ನೇನಾದ್ರೂ ಹಾಕೋದಿದ್ಯಾ? ಇನ್ನೇನಿಲ್ಲ, ಅದೇ ಹುಣಸೆ ಹಣ್ಣು ಅವ್ನು ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಂಡ್ಬಿಡಿ ಬೇಗ. ಸಿಮ್ಮಲ್ಲಿ ಇಟ್ಟಿದ್ದೀರಾ? ಸಿಮ್ಮಲ್ಲಿ ಇಟ್ಟಿದ್ದೀರಾ? ಇದನ್ನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೊಳ್ಬೇಕಾಗ್ತದೆ. ಒಂದು ಸ್ವಲ್ಪ ಎಣ್ಣೆ ಕೊಡಿ, ಕಡಿಮೆ ಹಾಕೋಬೋದು, ಮೇಲೆ ಹಾಕೋಬೋದು.
ಮತ್ತೆ ಮನೆಯಲ್ಲೆಲ್ಲ ಅಡುಗೆ ಹೊಸ ಹೊಸ ತಿಂಡಿಗಳೆಲ್ಲ ಮಾಡ್ತೀರಾ? ಮಾಡ್ತೀನಿ. ಇದನ್ನ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ಮೊದಲು. ಇದು ಅದು ಅರ್ಧಕ್ಕೆ ನಿಲ್ಲಿಸಿದ್ದೆ. ಅದನ್ನ ಉಣ್ಣೋರು ಯಾರು ಅಂತ ಹೇಳಿದ್ನಲ್ಲ, ಜೀವನ್ಮುಕ್ತ. ಯಾರು ಅಂಗಭಾವಗಳನ್ನೆಲ್ಲ ಅಳೆದ್ಬಿಟ್ಟು ಲಿಂಗಭಾವನ ಮೈಗೂಡಿಸ್ಕೊಂಡಿರ್ತಾರಲ್ಲ ಅವರೇ ಜೀವನ್ಮುಕ್ತರು. ಅವರು ಜೀವನ್ಮುಕ್ತರಾಗಿ ಅವ್ರ ಮನಸ್ಸನ್ನು, ಘನವಾದ ಮನಸ್ಸಿನ ಸ್ಥಿತಿಯಲ್ಲಿ ನೆಲೆ ನಿಂತು ಆ ತೃಪ್ತಿನ ಅನುಭವಿಸ್ತಾನೆ. ಅದು ಹೇಗೆ ಅಂತಂದರೆ, ಕಣ್ಣಿಲ್ಲದೆ ಕಾಣಬೇಕಂತೆ, ಕೈ ಇಲ್ಲದೆ ಉಣ್ಬೇಕಂತೆ, ಬಾಯಿ ಇಲ್ಲದೇ ಸ್ವೀಕರಿಸ್ಬೇಕಂತೆ. ಅದು ಲೌಕಿಕ ಜನರಿಗೆ ಅದು ಕಾಣಿಸಲ್ಲ. ಅಂತರಂಗದ ಅರಿವಿನಿಂದನೇ ಸ್ವೀಕರಿಸ್ಬೇಕು. ಆಮೇಲೆ ಕೈ ಇಲ್ಲದೆ ಅಂತಂದರೆ ನಾವು ಯಾವುದು ಕ್ರಿಯಾತೀತವಾಗಿ ಇರುವಂಥ ನಿಷ್ಪತ್ತಿಯಲ್ಲಿ ಸ್ವೀಕರಿಸ್ಬೇಕು. ಆಮೇಲೆ ಬಾಯಿ ಇಲ್ಲದೆ ಉಣ್ಣಕ್ಕಾಗತ್ತಾ ಸತ್ಯ ಅವರೇ? ಆಗೋದಿಲ್ಲ. ಆದರೆ ಅದು ನಮ್ಮ ಹೃದಯ ಅನ್ನೋದೇ ಒಂದು ಬಾಯಿ, ಅದೇ ದ್ವಾರ. ಆ ದ್ವಾರದಲ್ಲಿ ಸೇವಿಸ್ಬಿಟ್ಟು ನಾವು ಸಾಕೆನಿಸುವಂಥ ಅರಿವಿನಿಲ್ಲದೆ ಇರುವಂಥ ನಿಶ್ಚಲ ಭಾವ ಸ್ಥಿತಿಯಲ್ಲಿ ಅದನ್ನು ಸೇವಿಸಬೇಕು. ಹೇಗೆ ಒಂದು ಇದು ಇರುತ್ತಲ್ಲ, ಅಂಬುಜೆಯಲ್ಲಿರುವ ಮಕರಂದನ ಹೀರೋಕ್ಕೆ ದುಂಬಿ ಬರುತ್ತೆ. ಆ ದುಂಬಿ ಹೇಗೆ ದುಂಬಿನ ಮಕರಂದನ ಹೀರುವಾಗ ಅದು ತಾನೇ ಮರೆತು ತಲ್ಲೀನತೆಯಲ್ಲಿ ಇದ್ಬಿಟ್ಟು ಮರ್ತೋಗ್ಬಿಡುತ್ತೆ ತಾನು ಎಲ್ಲಿದ್ದೀನಿ ಅಂತ. ಆ ದಳಗಳಲ್ಲಿ ಸಿಲ್ಕ್ ಬಿಡುತ್ತೆ. ಅವಾಗಿಂದ ಬಂದು ಇವಾಗ ಸ್ವಲ್ಪ ಇದು ಹಾಕೋಣ. ತಗೊಳ್ಳಿ. ಇದೆಲ್ಲ ಆಗ್ತಾ ಇದೆ ಇವಾಗ. ಹೌದು, ಹುಣಸೆ ರಸ ಕೊಡಿ. ನೆನೆಸಿದ್ದೀನಿ. ಎಷ್ಟು ಬೇಕೋ ಅಷ್ಟು ಹುಣಸೆ ರಸ ಹಾಕುವಂಥದ್ದು. ಹೌದು. ಹೊಸ ಹೊಸ ರುಚಿ ಮಾಡಿದ್ರೆ ಎಲ್ರಿಗೂ ಅಲ್ವಾ, ದಿನ ಮಾಡುವಂಥದ್ದೇ ಮಾಡಿದ್ರೆ. ಹೌದು. ನಮಗೆ ಹೊಸ ಹೊಸದು ಕಲಿಬೇಕು ಅಂತ ಅಡುಗೆ ಬೇಕಲ್ವಾ? ಮತ್ತೆ ಸ್ವಲ್ಪ ಮತ್ತೇನು ಹಾಕ್ತೀರಾ? ಇದಾದ್ಮೇಲೆ ಸ್ವಲ್ಪ ಬೆಲ್ಲ ಕೊಡಿ. ಎಲ್ಲ ಒಂದು ಉಪ್ಪು, ಖಾರ, ಹುಳಿ, ಹೌದು, ಎಲ್ಲದೂ ಸಮ್ಮಿಶ್ರಣ ಆಗ್ಬೇಕಲ್ವಾ? ಸರಿ. ಸೌಟ್ ತೆಗಿ. ಬೆಲ್ಲ ಹಾಕ್ತೀವಿ. ಒಂದು ಸ್ಪೂನ್ ಹಾಕಿದ್ರೆ ಸಾಕು. ಸಾಕು. ಎಷ್ಟು ಹುಳಿ ಹಾಕಿರ್ತೀವಲ್ಲ ಅದಕ್ಕೆ ತಕ್ಕಂಗೆ ಸ್ವಲ್ಪ ಬೆಲ್ಲ ಹಾಕಬೇಕು. ಹುಳಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಬೆಲ್ಲ ಬೇಕೇ. ಹೌದು. ಸರಿ. ಆಗ್ತಾ ಬಂತಲ್ವಾ? ಹೊಸ ಹೊಸ ರುಚಿಗಳನ್ನೆಲ್ಲ ಮಾಡ್ತಾ ಇರ್ತೀರಾ ಮನೇಲಿ? ನಮ್ಮ ಮನೆ ಎಲ್ಲರಿಗೂ ಸ್ವೀಟು ಇಷ್ಟ, ಖಾರನೂ ಇಷ್ಟ. ಆದರೆ ಸ್ವೀಟಿಗಿಂತ ಖಾರ ಇಷ್ಟಪಡ್ತಾರೆ. ಅದಕ್ಕೆ ಇವತ್ತು ಹಸಿಮೆಣಸಿನಕಾಯಿ ಚಟ್ನಿನೇ ಮಾಡ್ತಾ ಇದ್ದೀರಾ? ಹೌದು. ನಮ್ಮ ಹಸ್ಬೆಂಡ್ಗಂತೂ ಖಾರನೇ ಇರಬೇಕು. ಹಾಗೆ ಇವತ್ತು ಖಾನಾವಳಿಯಲ್ಲೂ ಖಾರ ತಿನ್ಸೋಣ ಅಂತ ಅನ್ಕೊಂಡಿದ್ದೀರಾ? ಇದಕ್ಕೆ ಸ್ವಲ್ಪ ಉಪ್ಪು ತಗೊಳ್ತೀನಿ. ಒಂದ್ಸಲ ಎಣ್ಣೆ ಕರ್ದ ತಿಂಡಿಗಳು ಜಾಸ್ತಿನಾ ಅಥವಾ ರೊಟ್ಟಿ? ಎರಡು, ಕರ್ದಿದ್ದು ಮಾಡ್ತೀನಿ, ಡ್ರೈ ಥರದ್ದು ಮಾಡ್ತೀನಿ ನಾನು. ಯಾವ್ದು ಉತ್ತರ ಕರ್ನಾಟಕ ಶೈಲಿನೇ ಜಾಸ್ತಿ? ಎರಡೂ ಮಾಡ್ತೀನಿ. ನಾರ್ತ್ ಇಂಡಿಯಾನೂ ಮಾಡ್ತೀನಿ, ಉತ್ತರ ಕರ್ನಾಟಕನೂ ಮಾಡ್ತೀನಿ. ಎಲ್ಲಾ ಥರದ. ಹೌದು. ಏನು ನೀವು ಸ್ಪೆಷಲ್ ಚೆನ್ನಾಗಿ ಮಾಡೋದು ಅಂತ ಮನೆಯವರೆಲ್ಲ ಯಾವ್ದು? ಬೇಸನ್ ಲಾಡು. ಬೇಸನ್ ಲಾಡು ಇಷ್ಟ. ಹೌದು, ಬೇಸನ್ ಮಾಡ್ತಾ ಇರ್ತೀರಾ? ಖಾರದಲ್ಲಿ ಇದು ನಿಪ್ಪಟ್ಟು, ಕೋಡ್ಬೇಳೆ. ಇನ್ನೊಂದಿದ್ರೆ ಮಾಡೋದಕ್ಕೆ ಬೇಜಾರಿಲ್ಲ. ಮನೇಲಿ ಯಾರಿದ್ದಾರೆ? ಮಕ್ಕಳು, ಮಗ? ನಮ್ಮ ಹಸ್ಬೆಂಡು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನಮ್ಮ ಹಸ್ಬೆಂಡು, ನಮ್ಮ ಮಗ. ಮಗಳಿಗೆ ಮದುವೆ ಆಗಿದೆ. ಇವಾಗ ಮನೇಲಿರೋದು ನಮ್ಮ ಹಸ್ಬೆಂಡು, ನಾನು, ನನ್ನ ಮಗ. ಮಗಳು ಇಲ್ಲೇ ಇದ್ದಾಳೆ? ಮಗಳು ರಾಜರಾಜೇಶ್ವರಿ ನಗರ, ಬೆಂಗಳೂರಲ್ಲೇ. ಬರ್ತಾ ಇರ್ತಾರ? ಬರ್ತಾ ಇರ್ತಾರೆ. ಒಳ್ಳೆ ಮೆಣಸಿನಕಾಯ್ದು ಘಾಟು ಮೂಗಿಗೆ ಬರ್ತಾ ಇದೆ ಅಂದ್ರೆ ಅದಾಗಿದೆ ಅಂತ. ಆಗಿದೆ. ಇವಾಗ ಇದು ರೆಡಿ ಆಗಿದೆ. ನಾನು ಆರಿಸ್ಬಿಡ್ತೀನಿ ಇವಾಗ. ಒಂದು ಕರೆಕ್ಟ್ ಹದವಾಗಿ ಹುರಿದಿದೆ ಅಂತ ಅನ್ಕೊಂತೀನಿ. ಒಳ್ಳೆ ಏನಾದ್ರು ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಇದನ್ನ ಒಂದು ಬೌಲ್ ಚಪಾತಿ ಅಥವಾ ದೋಸೆ ಯಾವ್ದಕ್ಕಾದ್ರೂ ಆಗುತ್ತೆ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ. ಚಪಾತಿ, ದೋಸೆ, ರೊಟ್ಟಿ, ಇಡ್ಲಿ, ಅನ್ನ ಯಾವ್ದು ಎಲ್ಲದಕ್ಕೂ ಯೂನಿವರ್ಸಲ್ ಆಗ್ಬಿಟ್ಟಿದೆ. ಓಕೆ, ಆಲ್ ಇನ್ ಒನ್ ಯೂಸ್ ಮಾಡ್ಬಿಟ್ರೆ ಬೆಳಿಗ್ಗೆ ನಾವು ಚಪಾತಿಗೆ, ಮಧ್ಯಾಹ್ನಕ್ಕೆ ಅನ್ನಕ್ಕೇನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಇದನ್ನ ಕಲ್ಸ್ಕೊಂಡು ತಿನ್ಬೋದು. ಈಗ ಬಾಕ್ಸಿಗೆಲ್ಲ ತಗೊಂಡು ಹೋಗ್ಬೋದಾ? ಹೆಚ್ಚಿನವರು ಈಗ ವರ್ಕಿಂಗ್ ಇರೋದ್ರಿಂದ. ಯಾಕೆಂದ್ರೆ ಇದನ್ನ ಎಷ್ಟು ದಿವಸ ಬೇಕಾದ್ರೂ ಇಡ್ಬೋದು. ನೀರೇ ಇದಕ್ಕೆ ನಾವು ಟಚ್ ಮಾಡಿರ್ಲಿಲ್ಲ, ನೀರು ಸೋಗ್ಸ ಇಲ್ಲ. ಇದು ಬರೀ ಎಣ್ಣೆನಲ್ಲೇ ಇದು. ಓಕೆ. ಎಷ್ಟು ಒಂದು 3-4 ದಿನ, 2-3 ದಿನ ಇಡ್ಬೋದಾ? ಇಡ್ಬೋದು.
ಈಗ ಬಾಕ್ಸಿಗೆಲ್ಲ ಮಾಡುವಂತ ಈಸಿ ಮೆಥಡ್ ಹೇಳ್ಕೊಟ್ರೆ ಎಷ್ಟೋ ಜನ ಉದ್ಯೋಗಸ್ಥ ಮಹಿಳೆಯರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಹೌದು. ಹಾಗೆ ಬ್ಯಾಚುಲರ್ಸ್ ಇರ್ತಾರೆ, ಅವ್ರಿಗೆಲ್ಲ ಏನಾದ್ರು ಹೊಸ ಹೊಸ ದಿನ ಹೋಟ್ಲಲ್ಲಿ ತಿಂದು ಬೇಜಾರಾಗಿರುತ್ತೆ ಕೆಲವ್ರಿಗೆ. ಅಂತವ್ರಿಗೆಲ್ಲ ಈ ತರ ಹೇಳ್ಕೊಟ್ರೆ ಒಂದಿನ ಮಾಡಿಟ್ರೆ 2-3 ದಿನ ಇಟ್ಕೊಂಡು ತಿನ್ಬೋದು ಅಂತ. ಧಾರಾಳವಾಗಿ ನೋಡಿ, ಹಸಿಮೆಣಸಿನಕಾಯಿ ಪಲ್ಯ ರೆಡಿಯಾಗಿದೆ. ಇದನ್ನ ಸ್ವಾದಿಸಿ ಹೇಗಿದೆ ಅಂತ ನನಗೆ ಓಕೆ ಶ್ಯೂರ್, ಖಂಡಿತವಾಗೂ ಹೇಳ್ತೀನಿ. ಓಕೆ, ಬಿಸಿ ಬಿಸಿ ಇದೆ. ಅದನ್ನ ಮೊದಲು 1 ನಿಮಿಷ ತಡೀರಿ. ಇದು ನಾನು ಬಸವಣ್ಣ ಅವ್ರಿಗೆ ಇದು ಇವಾಗ ಪ್ರಸಾದ ರೂಪ ಆಯ್ತು. ಓಕೆ, ಒಳ್ಳೆ ಏನದು ಹಸಿಮೆಣಸಿನಕಾಯಿ ಪಲ್ಯ ಅಂದ್ರೆ ಎಲ್ಲದೂ ಒಂದು ಸಮ್ಮಿಶ್ರಣ ಇದೆ ಇದ್ರಲ್ವಾ. ಹಸಿಮೆಣಸಿದೆ, ಕರಿಬೇವು, ಮತ್ತೆ ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಇನ್ನೊಂದು ಇದು ಕಡಲೆ ಬೀಜ ಇದೆಯಲ್ಲ, ಕಾಣ್ತಾ ಇದೆ. ಕಡಲೆ ಬೀಜ ಒಂದ್ಸತಿ ಬಾಯಿಗೆ ಬಂದ್ಬಿಟ್ರೆ ಒಳ್ಳೆ ರುಚಿನೇ ಇರುತ್ತೆ. ಓಕೆ, ಸ್ವಲ್ಪ ನೋಡಿ ಹೇಳ್ತೀನಿ. ಖಾರ ಇದೆಯಾ? ತುಂಬಾ ಸ್ವಾದಿಷ್ಟವಾಗಿದೆ, ತುಂಬಾ ರುಚಿಯಾಗಿದೆ. ಬಿಸಿ ಬಿಸಿ ಒಂದು ಪಲ್ಯ ಮತ್ತೆ ದೋಸೆ ಪಕ್ಕದಲ್ಲಿ ಇಟ್ಕೊಂಡು ತಿನ್ಬಿಟ್ರೆ ಇಲ್ಲ, ತುಂಬಾ ರುಚಿಯಾಗಿದೆ. ನನ್ಗೆ ಗೊತ್ತಿಲ್ಲ, ಹಸಿಮೆಣಸಿಂದು ನಾವು ಯಾವಾಗ್ಲೂ ಬೇರೆ ತರಕಾರಿ ಜೊತೆ ಆಡ್ ಮಾಡ್ತೀವಿ. ಹೌದೌದು. ಹಸಿಮೆಣಸಿನಕಾಯಿದೆ ಪಲ್ಯ ಮಾಡ್ಕೊಂಡು ಇವತ್ತೇ ಗೊತ್ತಾಗಿದ್ದು. ನೀವು ಹೇಳಿದಾಗೆ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇದು. ಎಸ್ಪೆಷಲಿ ನನಗೆ ಚಪಾತಿ, ರೊಟ್ಟಿ, ದೋಸೆ ಇದು ಬೆಸ್ಟ್ ಕಾಂಬಿನೇಷನ್. ರೈಸಿಗೂ ಮೋಸ್ಟ್ಲಿ ಒಂದು ತುಪ್ಪ ಏನಾದ್ರು ಇದ್ರೆ ಹಾಕೊಂಡು ತಿನ್ಬೋದು. ತುಂಬಾ ಒಂದು ಸ್ವಾದಿಷ್ಟವಾದ ಪಲ್ಯ ಇವತ್ತು ಮಾಡಿದಿರ ನಮ್ಮ ಖಾನಾವಳಿ ಕಾರ್ಯಕ್ರಮದಲ್ಲಿ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು. ಶರಣ. ತಮಗೂ ಅಷ್ಟೇ. ಈ ಖಾನಾವಳಿನಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ನಿಮಗೂ ನನಗೆ ಅವಕಾಶ ಮಾಡಿಕೊಟ್ಟಂಥ ಬಸವ ಚಾನೆಲ್ಗೆ ನನ್ನ ಧನ್ಯವಾದಗಳು. ಶರಣಾರ್ಥಿ ಅಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಹಸಿಮೆಣಸಿನಕಾಯಿಯ ಪಲ್ಯವನ್ನು ಹೇಗೆ ಮಾಡಿದ್ರು ಅಂತ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸವಿರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ. बसवलिंगाय नमः।